ಹಲೋ ಗೆಳೆಯರೇ, ಹಿಂದಿ ಸೀಖೋ ಎನ್ನೋ ಚಾನಲಿನಲ್ಲಿ ಸ್ಪೋಕನ್ ಹಿಂದಿ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸ್ಪೋಕನ್ ಹಿಂದಿ ವಿಡಿಯೋಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ ಎಂದು ನಂಬುತ್ತೇನೆ. ಹಿಂದಿನ ಸ್ಪೋಕನ್ ಹಿಂದಿ ವಿಡಿಯೋದಲ್ಲಿ ನಾವು ಸಾಮಾನ್ಯ ಭವಿಷ್ಯ ಕಾಲದಲ್ಲಿ ಹಿಂದಿ ವಾಕ್ಯಗಳನ್ನು ರೂಪೀಕರಿಸುವುದು ಹೇಗೆ ಎಂದು ನೋಡಿದ್ದೆವು. ದಿನನಿತ್ಯದ ಹಿಂದಿ ಸಂಭಾಷಣೆಗಳು, ಜಾನಪದ ಕಥೆಗಳ ಹಿಂದಿ ಅನುವಾದ, ವ್ಯಾಕರಣದೊಂದಿಗೆ ಸ್ಪೋಕನ್ ಹಿಂದಿ ಹಾಗೂ ಇವುಗಳನ್ನೆಲ್ಲ ಅಡಿಪಾಯವಾಗಿಟ್ಟು ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನು ಮಾಡುವುದು, ಇವುಗಳೆಲ್ಲವೂ ಮುಖ್ಯವಾದ ಕಲಿಕೆಗಳೇ ಅಲ್ಲವೇ? ಹಾಗಾದರೆ ದಿನನಿತ್ಯದ ಹಿಂದಿ ಸಂಭಾಷಣೆಯ ಅಡುಗೆ ಮನೆ ಸಹಾಯ 3ನೇ ಭಾಗಕ್ಕೆ ಹೋಗುವುದಕ್ಕೆ ಮುಂಚೆ ಸ್ಪೋಕನ್ ಹಿಂದಿ ವಿಡಿಯೋದಲ್ಲಿ ಮತ್ತಷ್ಟು ಹಿಂದಿ ವಾಕ್ಯಗಳನ್ನು ಹೇಗೆ ರೂಪೀಕರಿಸುವುದು ಎಂದು ನೋಡೋಣವೇ? ಸರಿ, ಈ ವಿಡಿಯೋದಲ್ಲಿ ನಾವು ಮುಂದುವರೆಯುವ ಭವಿಷ್ಯ ಕಾಲದಲ್ಲಿ ಹಿಂದಿ ವಾಕ್ಯಗಳನ್ನು ಹೇಗೆ ರೂಪೀಕರಿಸುವುದು ಎಂದು ನೋಡೋಣವೇ? ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋಗೆ ಹೋಗೋಣ. ಮೊದಲು ಮುಂದುವರೆದ ಭವಿಷ್ಯ ಕಾಲದಲ್ಲಿ ಹಿಂದಿ ವಾಕ್ಯಗಳನ್ನು ಮಾಡಬೇಕಾದರೆ ನಾವು ಪಾಲಿಸಬೇಕಾಗಿರುವ ರೂಲ್ಸ್ ಅಥವಾ ನಿಯಮಗಳು ಏನು ಎಂಬುದನ್ನು ನೋಡೋಣ. ಮೈ ಅಥವಾ ನಾನು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೂಂಗಾ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೂಂಗಿ ಎಂದು ಮುಗಿಸಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ನಾಮಪದ ಹಾಗೂ ಕ್ರಿಯಾಪದವನ್ನು ಸೇರಿಸಬೇಕು. ಮುಂದುವರಿಯುವ ಸೂಚಕ ಪದಗಳಾದ ರಹ ಅನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿಯನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ಹಮ್ ಅಥವಾ ನಾವು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೋಂಗೆ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೋಂಗಿ ಎಂದು ಮುಗಿಸಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ನಾಮಪದ ಹಾಗೂ ಕ್ರಿಯಾಪದವನ್ನು ಸೇರಿಸಬೇಕು. ಮುಂದುವರಿಯುವ ಸೂಚಕ ಪದವಾದ ರೆಹೆ ಅನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿ ಅನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ತುಮ್ ಅಂದರೆ ನೀನು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೋಗೆ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೋಗಿ ಎಂದು ಮುಗಿಸಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ನಾಮಪದ ಅಂದರೆ ನೌನ್ ಮತ್ತು ಕ್ರಿಯಾಪದ ಅಂದರೆ ವರ್ಬ್ ಅನ್ನು ಸೇರಿಸಬೇಕು. ಮುಂದುವರೆದ ಸೂಚಕ ಪದವಾದ ರೆಹೆ ಅನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿಯನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ಆಪ್ ಅಂದರೆ ನೀವು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೋಂಗೆ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೋಂಗಿ ಎಂದು ಮುಗಿಸಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ನಾಮಪದ ಹಾಗೂ ಕ್ರಿಯಾಪದವನ್ನು ಸೇರಿಸಬೇಕು. ಮುಂದುವರಿಯುವ ಸೂಚಕ ಪದವಾದ ರೆಹೆಯನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿ ಅನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ವಹ್ ಅಂದರೆ ಅವನು ಅವಳು ಹಾಗೂ ಯಹ್ ಅಂದರೆ ಇವನು ಇವಳು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೋಗ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೋಗಿ ಎಂದು ಮುಗಿಸಬೇಕು. ಮಧ್ಯದಲ್ಲಿ ಒಂದು ನಾಮಪದ ಹಾಗೂ ಕ್ರಿಯಾಪದವನ್ನು ಸೇರಿಸಬೇಕು. ಮುಂದುವರಿಯುವ ಸೂಚಕ ಪದವಾದ ರಹ ಅನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿ ಅನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ವೇ ಅಂದರೆ ಅವರು ಹಾಗೂ ಎ ಅಂದರೆ ಇವರು ಎಂದು ಪ್ರಾರಂಭಿಸುವ ಒಂದು ಮುಂದುವರೆದ ಭವಿಷ್ಯಕಾಲ ವಾಕ್ಯವನ್ನು ಪುಲ್ಲಿಂಗ ವಾಕ್ಯದಲ್ಲಿ ಹೋಂಗೆ ಎಂದು, ಸ್ತ್ರೀಲಿಂಗ ವಾಕ್ಯದಲ್ಲಿ ಹೋಂಗಿ ಎಂದು ಮುಗಿಸಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ನಾಮಪದ ಅಂದರೆ ನೌನ್ ಹಾಗೂ ಕ್ರಿಯಾಪದ ಅಂದರೆ ವರ್ಬ್ ಅನ್ನು ಸೇರಿಸಬೇಕು. ಮುಂದುವರಿಯುವ ಸೂಚಕ ಪದವಾದ ರೆಹೆಯನ್ನು ಪುಲ್ಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಹಾಗೂ ರೆಹಿಯನ್ನು ಸ್ತ್ರೀಲಿಂಗ ವಾಕ್ಯದ ಕ್ರಿಯಾಪದದ ಜೊತೆಗೆ ಸೇರಿಸಬೇಕು. ಈಗ ನಾವು ಈ ನಿಯಮಗಳ ಸಹಾಯದಿಂದ ಹಿಂದಿಯಲ್ಲಿ ಮುಂದುವರೆದ ಭವಿಷ್ಯ ಕಾಲದಲ್ಲಿ ವಾಕ್ಯಗಳನ್ನು ಮಾಡುವುದು ಹೇಗೆ ಎಂದು ನೋಡೋಣ. ನಾನು ನಾಳೆ ಈ ಸಮಯ ಚೆನ್ನೈಗೆ ಹೋಗುತ್ತಿರುವೆನು ಎಂಬ ವಾಕ್ಯವನ್ನು ಹೇಗೆ ಹಿಂದಿಯಲ್ಲಿ ಹೇಳುವುದು ಎಂದು ಈಗ ನಾವು ನೋಡೋಣ. ಮೊದಲು ಈ ವಾಕ್ಯವನ್ನು ಒಂದು ಪುಲ್ಲಿಂಗ ವಾಕ್ಯವಾಗಿ ಇಟ್ಟುಕೊಳ್ಳೋಣ. ನಾಳೆಗೆ ಹಿಂದಿಯಲ್ಲಿ ಕಲ್ ಎಂದು ಹೇಳಬೇಕು. ಈ ಎಂಬುದಕ್ಕೆ ಇಸ್ ಎಂದು,
ಸಮಯಕ್ಕೆ ವಕ್ತ್ ಎಂದು ಹೇಳಬೇಕು. ಹೋಗುವುದಕ್ಕೆ ಜಾ ಎಂದು ಹೇಳಬೇಕು. ಮುಂದುವರೆದ ಭವಿಷ್ಯಕಾಲ ವಾಕ್ಯಗಳ ನಿಯಮಗಳ ಪ್ರಕಾರ ಏನು ಎಂಬ ಅರ್ಥವನ್ನು ಕೊಡುವ ಹೂಂಗ ಎಂಬ ಶಬ್ದದಿಂದ ವಾಕ್ಯವನ್ನು ಮುಗಿಸಬೇಕು. ಮುಂದುವರಿಯುವ ಸೂಚಕ ಪದವಾದ ರಹ ಅನ್ನು ಜ ಎಂಬ ಶಬ್ದದ ಜೊತೆಗೆ ಸೇರಿಸಬೇಕು. ಈ ವಾಕ್ಯವನ್ನು ಪೂರ್ಣವಾಗಿ ಮೈ ಕಲ್ ಇಸ್ ವಕ್ತ್ ಚೆನ್ನೈ ಜಾ ರಹಾ ಹೂಂಗಾ ಎಂದು ಹೇಳಬೇಕು. ಸ್ತ್ರೀಲಿಂಗ ವಾಕ್ಯವಾದರೆ ಇದನ್ನು ಮೈ ಕಲ್ ಇಸ್ ವಕ್ತ್ ಚೆನ್ನೈ ಜಾ ರಹಿ ಹೂಂಗಿ ಎಂದು ಹೇಳಬೇಕು. ಈಗ ನಾವು ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳು ಮುಂಬೈಗೆ ಹೋಗುತ್ತಿರುವೆವು ಎಂಬ ವಾಕ್ಯವನ್ನು ಹೇಗೆ ಹೇಳುವುದೆಂದು ನೋಡೋಣ. ಮೊದಲು ಇದನ್ನು ಒಂದು ಪುಲ್ಲಿಂಗ ವಾಕ್ಯವಾಗಿ ಇಟ್ಟುಕೊಳ್ಳೋಣ. ನಾವು ಎಂಬುದಕ್ಕೆ ಹಮ್ ಎಂದು ಹೇಳಬೇಕು. ಮುಂದಿನ ಎಂಬ ಶಬ್ದಕ್ಕೆ ಅಗಲೆ ಎಂದು ಹೇಳಬೇಕು. ತಿಂಗಳಿಗೆ ಹಿಂದಿಯಲ್ಲಿ ಮಹೀನೆ ಎಂದು ಹೇಳಬೇಕು. ಹೋಗುವುದಕ್ಕೆ ಜಾ ಎಂದು ಹೇಳಬೇಕು. ಮುಂದುವರಿಯುವ ಇರು ಎಂಬ ಅರ್ಥವನ್ನು ಕೊಡುವ ರೆಹೆ ಎಂಬ ಶಬ್ದವನ್ನು ಜಾನ ಜೊತೆಗೆ ಸೇರಿಸಬೇಕು ಮತ್ತು ವೆನು ಎಂಬ ಅರ್ಥವನ್ನು ಕೊಡುವ ಹೋಂಗೆ ಎಂಬ ಶಬ್ದದಿಂದ ವಾಕ್ಯವನ್ನು ಮುಗಿಸಬೇಕು. ಈ ವಾಕ್ಯವನ್ನು ಪೂರ್ತಿಯಾಗಿ ಹಮ್ ಅಗಲೆ ಮಹೀನೆ ಮುಂಬೈ ಜಾ ರಹೆ ಹೋಂಗೆ ಎಂದು ಹೇಳಬೇಕು. ಈಗ ನೀನು ನಾಳೆ ನಿನ್ನ ಗೆಳೆಯರ ಜೊತೆ ಆಡುತ್ತಿರುವೆ ಅಲ್ಲವೇ ಎಂದು ಹೇಗೆ ಕೇಳುವುದು ಎಂದು ನೋಡೋಣವೇ. ಈ ವಾಕ್ಯವನ್ನು ಒಂದು ಪುಲ್ಲಿಂಗ ವಾಕ್ಯವಾಗಿ ಇಟ್ಟುಕೊಳ್ಳೋಣ. ನೀನು ಎಂಬುದಕ್ಕೆ ತುಮ್ ಎಂದು, ನಾಳೆಗೆ ಕಲ್ ಎಂದು, ನಿನ್ನ ಎಂಬುದಕ್ಕೆ ಅಪ್ನೆ ಎಂದು, ಗೆಳೆಯರಿಗೆ ದೋಸ್ತೋ ಎಂದು ಹೇಳಬೇಕು. ಜೊತೆಯನ್ನು ತಿಳಿಸಲು ಕೆ ಸಾಥ್ ಎಂದು ಹೇಳಬೇಕು. ಆಡುವುದಕ್ಕೆ ಖೇಲ್ ಎಂದು ಹೇಳಬೇಕು. ಇರುವೆ ಎಂಬ ಅರ್ಥವನ್ನು ಕೊಡುವ ರೆಹೆ ಹೋಗೆ ಎಂಬ ಶಬ್ದದಿಂದ ವಾಕ್ಯವನ್ನು ಮುಗಿಸಬೇಕು. ಅಲ್ಲವೇ ಎಂಬ ಪ್ರಶ್ನೆಯನ್ನು ಹೇನಾ ಎಂದು ಕೇಳಬೇಕು. ಈ ಪ್ರಶ್ನೆಯನ್ನು ಪೂರ್ತಿಯಾಗಿ ತುಮ್ ಕಲ್ ಅಪ್ನೆ ದೋಸ್ತೋಂ ಕೆ ಸಾಥ್ ಖೇಲ್ ರಹೆ ಹೋಗೆ ಹೇನಾ ಎಂದು ಕೇಳಬೇಕು. ನೀವು ಮುಂದಿನ ತಿಂಗಳು ನಿಮ್ಮ ಮಗಳೊಂದಿಗೆ ಸಂತೋಷವಾಗಿ ಇರುವಿರಿ ಅಲ್ಲವೇ ಎಂದು ಹೇಗೆ ವಿಚಾರಿಸುವುದು ಎಂದು ನೋಡೋಣವೇ. ಇದನ್ನು ಒಂದು ಪುಲ್ಲಿಂಗ ವಾಕ್ಯವಾಗಿ ಇಟ್ಟುಕೊಳ್ಳೋಣ. ನೀವು ಎಂಬುದಕ್ಕೆ ಆಪ್ ಎಂದು, ಮುಂದಿನ ತಿಂಗಳಿಗೆ ಅಗಲೆ ಮಹೀನೆ ಎಂದು ಹೇಳಬೇಕು. ನಿಮ್ಮ ಎಂಬುದಕ್ಕೆ ಅಪ್ನಿ ಎಂದು, ಮಗಳಿಗೆ ಬೇಟಿ ಎಂದು ಹೇಳಬೇಕು. ಒಂದಿಗೆ ಅಥವಾ ಜೊತೆಗೆ ಎಂದು ತಿಳಿಸುವುದಕ್ಕೆ ಕೆ ಸಾಥ್ ಎಂದು ಹೇಳಬೇಕು. ಸಂತೋಷವಾಗಿರುವುದಕ್ಕೆ ಆನಂದ್ ಲೇನಾ ಎಂದು ಹೇಳಬೇಕು. ಇರುವಿರಿ ಎಂಬುದಕ್ಕೆ ರೆಹೆ ಹೋಂಗೆ ಎಂದು ಹೇಳಬೇಕು. ಅಲ್ಲವೇ ಎಂಬ ಪ್ರಶ್ನೆಗೆ ಹೇನಾ ಎಂದು ಹೇಳಬೇಕು. ಈ ವಾಕ್ಯವನ್ನು ಅಥವಾ ಪ್ರಶ್ನೆಯನ್ನು ಪೂರ್ತಿಯಾಗಿ ಆಪ್ ಅಗಲೆ ಮಹೀನೆ ಅಪ್ನಿ ಬೇಟಿ ಕೆ ಸಾಥ್ ಆನಂದ್ ಲೇ ರಹೆ ಹೋಂಗೆ ಹೇನಾ ಎಂದು ಕೇಳಬೇಕು. ಈಗ ಅವಳು ನಾಳೆ ಈ ಸಮಯ ಪರೀಕ್ಷೆ ಬರೆಯುತ್ತಿರುತ್ತಾಳೆ ಎಂದು ಹೇಗೆ ಹೇಳುವುದೆಂದು ನೋಡೋಣವೇ. ಅವನಿಗೂ ಅವಳಿಗೂ ಹಿಂದಿಯಲ್ಲಿ ವಹ್ ಎಂದು ಹೇಳುತ್ತಾರೆ. ಈ ಸಮಯಕ್ಕೆ ಇಸ್ ವಕ್ತ್ ಎಂದು ಹೇಳುತ್ತೇವೆ. ಪರೀಕ್ಷೆಗೆ ಪರೀಕ್ಷಾ ಎಂದು ಹೇಳುತ್ತೇವೆ. ಬರೆಯುವುದಕ್ಕೆ ಲಿಖ್ ಎಂದು ಹೇಳುತ್ತೇವೆ. ಇರುತ್ತಾಳೆ ಎಂಬ ಅರ್ಥವನ್ನು ಕೊಡುವ ರಹಿ ಹೋಗಿ ಎಂಬ ಶಬ್ದಗಳಿಂದ ವಾಕ್ಯವನ್ನು ಮುಗಿಸಬೇಕು. ಈ ವಾಕ್ಯವನ್ನು ಪೂರ್ಣವಾಗಿ ವಹ ಕಲ್ ಇಸ್ ವಕ್ತ್ ಪರೀಕ್ಷಾ ಲಿಖ್ ರಹಿ ಹೋಗಿ ಎಂದು ಹೇಳಬೇಕು. ಅವನು ಎಂಬ ಶಬ್ದ ಬಳಸುವುದಾದರೆ ವಹ ಕಲ್ ಇಸ್ ವಕ್ತ್ ಪರೀಕ್ಷಾ ಲಿಖ್ ರಹಾ ಹೋಗಾ ಎಂದು ಹೇಳಬೇಕು. ಈಗ ನಮಗೆ ಈ ಹುಡುಗಿಯರು ನಾಳೆ ಹಾಡುತ್ತಿರುತ್ತಾರೆ ಎಂಬುದನ್ನು ಹೇಳಬೇಕು. ಹೇಗೆ ಹೇಳುವುದು? ಯೋಚಿಸಬೇಡಿ, ಅದನ್ನು ಈಗ ನೋಡೋಣ. ಇವರು ಅಥವಾ ಈ ಎಂಬುದಕ್ಕೆ ಎ ಎಂದು ಹೇಳಬೇಕು. ಹುಡುಗಿಯರಿಗೆ ಲಡ್ಕಿಯಾ ಎಂದು ಹೇಳಬೇಕು. ನಾಳೆಗೆ ಕಲ್ ಎಂದು, ಹಾಡುವುದಕ್ಕೆ ಗಾ ಎಂದು ಹೇಳಬೇಕು. ಇರುತ್ತಾರೆ ಎಂಬುದಕ್ಕೆ ರಹಿ ಹೋಂಗಿ ಎಂದು ಹೇಳಬೇಕು. ಈ ವಾಕ್ಯವನ್ನು ಪೂರ್ಣವಾಗಿ ಯೇ ಲಡ್ಕಿಯಾ
ಕಲ್ ಗಾ ರಹಿ ಹೋಂಗಿ ಎಂದು ಹೇಳಬೇಕು. ಹುಡುಗರಾದರೆ ಯೇ ಲಡ್ಕೆ ಕಲ್ ಗಾ ರಹೆ ಹೋಂಗೆ ಎಂದು ಹೇಳಬೇಕು. ಇದುವರೆಗೆ ನಾವು ಹಿಂದಿಯಲ್ಲಿ ಮುಂದುವರೆದ ಭವಿಷ್ಯ ಕಾಲದಲ್ಲಿ ವಾಕ್ಯಗಳನ್ನು ಮಾಡುವುದು ಹೇಗೆ ಎಂದು ನೋಡಿದೆವು. ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಎಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ಮುಂದುವರೆಯುವ ಭವಿಷ್ಯ ಕಾಲದಲ್ಲಿ ಹಿಂದಿ ವಾಕ್ಯಗಳನ್ನು ಮಾಡುವುದು ಹೇಗೆ ಎಂದು ನೋಡಿದೆವು. ಒಬ್ಬ ಕ್ರಿಯೇಟರಿನ ಶಕ್ತಿ ಅಥವಾ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ನಿಮ್ಮೊಂದಿಗೆ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ. ನಾನು ಅನುಭವ ಇರುವ ವ್ಯಕ್ತಿಯೋ ನಿಪುಣ ವ್ಯಕ್ತಿಯೋ ಅಲ್ಲ, ಆದರೆ ನ್ಯೂನತೆಗಳು ಮಿತಿಗಳು ಇರುವ ಒಬ್ಬ ಸಾಧಾರಣ ವ್ಯಕ್ತಿಯೇ. ನಾನು ಓದಿರುವುದನ್ನು ತಿಳಿದಿರುವುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹಾಗೂ ಈ ವಿಡಿಯೋವನ್ನು ಆದಷ್ಟು ಪ್ರಯೋಜನಕಾರಿಯಾಗಿ ತಯಾರಿಸಲು ಪ್ರಯತ್ನಿಸಿದ್ದೇನೆ. ಆದ್ದರಿಂದ ನನ್ನ ತಪ್ಪುಗಳನ್ನು ಕ್ಷಮಿಸಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸ್ ಅನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ. ಅಷ್ಟೇ ಅಲ್ಲ, ಈ ವಿಡಿಯೋಗಳನ್ನೆಲ್ಲ ಸುಧಾರಿಸಲು ಹಾಗೂ ಇದನ್ನು ಮತ್ತಷ್ಟು ಪ್ರಯೋಜನಕಾರಿಯಾಗಿ ತಯಾರಿಸಲು ಸಹಾಯಕವಾಗಿರುವ ನಿಮ್ಮ ಬೆಲೆ ಬಾಳುವ ಫೀಡ್ಬ್ಯಾಕ್ಸ್ ಅನ್ನು ಮರೆಯದೆ ತಿಳಿಸಿ. ಸೊ ಗೆಳೆಯರೇ, ಮುಂದೆ ಬರುವ ಸ್ಪೋಕನ್ ಹಿಂದಿ ವಿಡಿಯೋಗಳಲ್ಲಿ ಮತ್ತಷ್ಟು ಹಿಂದಿ ವಾಕ್ಯಗಳನ್ನು ಹೇಗೆ ರೂಪೀಕರಿಸುವುದು ಎಂದು ತಿಳಿಯಲು ಕಾದಿರಿ. ಅದುವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್. ಹಿಂದಿ ಸೀಖೋ ಎನ್ನೋ ಚಾನಲಿನ ವ್ಯಾಕರಣದೊಂದಿಗೆ ಸ್ಪೋಕನ್ ಹಿಂದಿ ಎಂಬ ವಿಡಿಯೋದಿಂದ ಸೈನ್ ಆಫ್ ಮಾಡುವುದು ನಿಮ್ಮ ಸೀತಾ ಸುಂದರ್.